ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಗಂಗಾ ಮತಸ್ಥರ ಸಭಾಭವನದಲ್ಲಿ ನಡೆದ ಅಪ್ಪು ಅಭಿಮಾನಿಗಳ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಮಾತನಾಡಿದ ಅಪ್ಪು ಅಭಿಮಾನಿಗಳ ಸಂಘದ ನೂತನ ಅಧ್ಯಕ್ಷ ರೇಣುಕಾರಾಜ್. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮಾಡಿದ ಸಾಧನೆಯನ್ನು ಭಾರತದಲ್ಲಿಯೇ ಕೊಂಡಾಡುತ್ತಾರೆ. ಹಾಗೆಯೇ ಇವತ್ತಿನ ದಿನಮಾನಗಳಲ್ಲಿ ಜೊತೆಗೆ ಇವತ್ತಿನ ಯುವ ಸಮೂಹಕ್ಕೆ ಅವರ ವಿಚಾರಧಾರೆಗಳು ಅತ್ಯವಶ್ಯಕ. ಆದ್ದರಿಂದ ನಾವೆಲ್ಲರೂ ಅಪ್ಪು ಅವರ ವಿಚಾರಧಾರೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯೋಣ ಎಂದು ತಿಳಿಸಿದರು. ಜೊತೆಗೆ ಪದಾಧಿಕಾರಿಗಳಾಗಲಿ ಹಾಗೂ ಸದಸ್ಯರಾಗಲಿ ಭೇದ ಭಾವನೆ ಇರಬಾರದು. ಯಾಕೆಂದರೆ ಅಧಿಕಾರ ಶಾಶ್ವತವಲ್ಲ. ನಾವೆಲ್ಲರೂ ಒಟ್ಟಾಗಿ ಸಾಗಿದಾಗ ಮಾತ್ರ ಸಂಘ ಬೆಳೆಯಲು ಸಾಧ್ಯ ಎಂದು ಅವರು ನನ್ನನ್ನು ಸೇರಿದಂತೆ ಪದಾಧಿಕಾರಿಗಳೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣವೆಂದರು. ಇನ್ನು ಕಳೆದ 3 ವರ್ಷದ ಹಿಂದೆ ಸ್ಥಾಪಿತವಾಗಿದ್ದ ಸಂಘದ ಅಧ್ಯಕ್ಷರಾಗಿದ್ದ ರಾಜೇಶ್ ಅವರು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ಕೊಟ್ಟ ಕಾರಣ ಇಂದು ಅಪ್ಪು ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಸಂಘದ ಅಧ್ಯಕ್ಷರಾಗಿ ರೇಣುಕಾರಾಜ್, ಉಪಾಧ್ಯಕ್ಷರಾಗಿ ರಾಘವೇಂದ್ರ ಮೋತಿ ಮತ್ತು ಖಜಾಂಚಿಯಾಗಿ ಸೈಯದ್ ಖಾಜಾ ಅವರನ್ನು ಆಯ್ಕೆ ಮಾಡಲಾಯಿತು. ಕರ್ನಾಟಕ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅಭಿಮಾನಿ ಬಳಗ ವತಿಯಿಂದ ನೂತನವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದಾರೆ, ಎಲ್ಲ ಸ್ನೇಹಿತರು ಹಾಗೂ ಸದಸ್ಯರು ಸೇರಿ. ಅದೇ ರೀತಿ ಹಿಂದೆ ಗೌರವಾಧ್ಯಕ್ಷರಾದ ಸಾದಿಶ್ ಭಾಷಾ ಅವರು, ರಾಜೇಶ್ ಅಣ್ಣನವರು ಅವರು ಏನು ಹಾಕಿಕೊಟ್ಟಿದ್ದ ಮಾರ್ಗದಿಂದ ಅದೇ ರೀತಿ ಈಗ ಇನ್ನು ಮುಂದಿನ ಡಾಕ್ಟರ್ ಪುನೀತ್ ಬರ್ತಡೇ ಇರಲಿ ಅಥವಾ ಏನೇ ಕಾರ್ಯಕ್ರಮಗಳನ್ನು ಇರಲಿ ಅದೇ ರೀತಿಯನ್ನು ಎಲ್ಲರ ಜೊತೆ ಸ್ನೇಹಿತರ ಬಳಗ ವತಿಯಿಂದ ಎಲ್ಲರೂ ಸೇರಿಕೊಂಡು ಮುಂದಿನ ರೀತಿಗಳಲ್ಲಿ. ನನ್ನ ಹೆಸರು ಮೂತಿ ರಾಘವೇಂದ್ರ ಅಂತ, ರಾಯಚೂರು ಜಿಲ್ಲಾ ಮಾನ್ವಿ ತಾಲೂಕು ಅಪ್ಪು ಅಭಿಮಾನಿಗಳ ಸಂಘ. ನಾವು ನೂತನವಾಗಿ ಉಪಾಧ್ಯಕ್ಷರಾಗಿ ನಮ್ಮ ರಾಜೇಶ್ ಅಣ್ಣವರು ಎಲ್ಲರೂ ನಮ್ಮ ಅಪ್ಪು ಅಭಿಮಾನಿಗಳ ಬಳಗ ನನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಹೃದಯಪೂರ್ವ ಧನ್ಯವಾದಗಳು ಅವರಿಗೆ ಸಲ್ಲಿಸುತ್ತಾ, ಯಾವುದೇ ಕಾರ್ಯಕ್ರಮ ಆಗಲಿ ಮಾನವೀಯ ಐಬಿ ಅಂತರಿರುವ ಗಂಗಮ್ಮ ಸಮಾಜ ಭವನದಲ್ಲಿ ಇದನ್ನು ನೂತನವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅಭಿಮಾನಿಗಳ ಸಂಘದ ಅಧ್ಯಕ್ಷ, ಉಪಾಧ್ಯಕ್ಷ, ಖಜಾಂಚಿಯಾಗಿ ಆಯ್ಕೆ ಮಾಡಿದ್ದೇವೆ. ಈ ದಿನ ಅಧ್ಯಕ್ಷರನ್ನಾಗಿ ರೇಣುಕರಾಜ್, ಉಪಾಧ್ಯಕ್ಷರನ್ನಾಗಿ ರಾಘುಮೂರ್ತಿಯನ್ನು, ಖಜಾಂಚಿಯಾಗಿ ಖಾಜಾವರನ್ನು ನಾವೆಲ್ಲರೂ ನಮ್ಮ ಅಪ್ಪು ಅಭಿಮಾನಿಗಳು ಎಲ್ಲ ಪ್ರತಿಯೊಬ್ಬರ ಒಂದು ಸಹಮತದಿಂದ ಯಾವುದೇ ಒಂದು ವೈಮನಸ್ಸಿಲ್ಲದೆ ಒಂದು ಸರ್ವಾನುಮತದಿಂದ ಅವರನ್ನು ಆಯ್ಕೆ ಮಾಡಲಾಗಿದೆ. ಇದೇ ರೀತಿ ಮುಂದೆ ನಾವು ಅಪ್ಪು ಅಭಿಮಾನಿಗಳ ಸಂಘವನ್ನು ಒಂದು ಒಳ್ಳೆಯ ಉನ್ನತ ಒಂದು ಸ್ಥಾನಕ್ಕೆ ಅವರೆಲ್ಲ ಕೊಂಡೊಯ್ಯಲಿ. ಅವರಿಗೆ ಸಹ ಪ್ರತಿಯೊಬ್ಬ ಒಂದು ಅಪ್ಪು ಅಭಿಮಾನಿಗಳು, ಪದಾಧಿಕಾರಿಗಳು ಎಲ್ಲರೂ ಅವರಿಗೆ ಸಹಕಾರ ಕೊಟ್ಟು ಒಂದು ಅಪ್ಪು ಅಭಿಮಾನಿಗಳ ಬಳಗವನ್ನು ಸ್ಥಾಪನೆ ಮಾಡಿ ಭಾಳ ಉತ್ತಮವಾದ ರೀತಿಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಶ್ ಅವರು ಭಾಳ ಉತ್ತಮ ರೀತಿಯಲ್ಲಿ ಈ ಒಂದು ಸಂಘವನ್ನು ಬೆಳೆಸಿಕೊಂಡು ಇಲ್ಲಿವರೆಗೂ ಪ್ರತಿಯೊಂದು ಅವರ ಹುಟ್ಟುಹಬ್ಬ ಮತ್ತು ಜನ್ಮದಿನಗಳ ಒಂದು ಕಾರ್ಯಕ್ರಮದಂದು ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾ ಅವರು ಭಾಳ ಉತ್ತಮ ರೀತಿಯಲ್ಲಿ ಒಂದು ಅಪ್ಪು ಅಭಿಮಾನಿಗಳ ಬಳಗವನ್ನು ಬೆಳೆಸಿಕೊಂಡು ಬಂದಿರತಕ್ಕಂಥದ್ದು. ಇವತ್ತು ಅವರು ತಮ್ಮ ಸ್ವಇಚ್ಛೆಯಿಂದ ಇನ್ನೊಬ್ಬರು ಬೆಳಿಬೇಕು ಅಂತೇಳಿ ಅವರು ತಾಲೂಕು ಅಧ್ಯಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇವತ್ತು ನಮ್ಮ ತಾಲೂಕು ಅಧ್ಯಕ್ಷರಾದಂಥ